ನಮ್ಮ ಜೊತೆಗೆ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಸಂಪರ್ಕದಲ್ಲಿದ್ದಾರೆ. ಸಂತೋಷ್ ಲಾಡ್ ಅವರೇ, ರಾತ್ರೋರಾತ್ರಿ ನಡೆದಿರುವಂತಹ ಈ ಒಂದು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ನಡೆಸಿರುವಂತಹ ದಾಳಿಯನ್ನು ಯಾವ ರೀತಿಯಾಗಿ ನೋಡ್ತೀರಿ ತಾವು? ಭಾರತೀಯ ಸೇನೆಯ ಈ ಶೌರ್ಯ ಮತ್ತು ಸಂಯಮ ಎರಡೂ ಕೂಡ ಕೆಲಸ ಮಾಡಿದೆ. ಆ ಮೂಲಕ 9 ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡಿ ಅಲ್ಲಿ ನಡೆಸಿರುವಂತಹ ದಾಳಿಯ ಬಗ್ಗೆ ತಾವೇನು ಹೇಳ್ತೀರಿ? ಅಲ್ಲ, ಮೊದಲನೇ ರಿಯಾಕ್ಷನ್ ಬಹಳ ಖುಷಿ ಇದೆ. ಯಾಕಂದ್ರೆ ನಾನು ಇಲ್ಲಿಂದ ಸಲ್ಯೂಟ್ ಮಾಡ್ಬೇಕು ಎಲ್ಲ ನಮ್ಮ ಇಂಡಿಯನ್ ಆರ್ಮ್ ಫೋರ್ಸ್ ಆರ್ಮಿ ಅವರಿಗೆ ಸಲ್ಯೂಟ್ ಮಾಡ್ಬೇಕು. ಹೌದು, ಈ ಧೈರ್ಯದ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ನಾನು ಇನ್ನ ಮಾಧ್ಯಮ ಟಿವಿ ಮುಖಾಂತರ ನೋಡ್ತಾ ಇದ್ದೀನಿ. ಸಲ್ಯೂಟ್ ಟು ಆಲ್ ಇಂಡಿಯನ್ ಆರ್ಮಿ. ಎಸ್, ರಿಯಲಿ ಸಂತೋಷ್ ಲಾಡ್ ಅವರು, ಯಾಕಂದರೆ ಇದಕ್ಕೆ ಇಟ್ಟಿರುವ ಹೆಸರು ಕೂಡ ಆಪರೇಷನ್ ಸಿಂಧೂರ ಅನ್ನುವಂಥ ಹೆಸರನ್ನು ಭಾರತೀಯ ಸೇನೆ ಇಟ್ಟಿತ್ತು. ಬಹುಶಃ ತಾವು ಅವತ್ತು ಹೋಗಿದ್ರಿ ಆ ಪ್ರದೇಶಗಳಿಗೆ, ಅಲ್ಲಿ ಏನು ಪಹಲ್ಗಾಮ್ ದಾಳಿಯಾದ ನಂತರ ಕಾಶ್ಮೀರಕ್ಕೆ ತಾವು ಕೂಡ ಹೋಗಿದ್ರಿ, ನಮ್ಮವ್ರನ್ನ ಕರ್ಕೊಂಡು ಬರುವಂಥ ನಿಟ್ಟಿನಲ್ಲಿ. ಯಾವ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿ ಹಾಕ್ತೀವಿ ಅನ್ನೋಂಥ ರೀತಿಯಲ್ಲಿ ಉಗ್ರರು ಕಾರ್ಯಾಚರಣೆಯನ್ನು ಮಾಡಿದ್ರು, ದಾಳಿಯನ್ನು ನಡೆಸಿದ್ರು. ಇವತ್ತು ಅದೇ ಸಿಂಧೂರದ ಹೆಸರಿನಲ್ಲಿ ಆಪರೇಷನ್ ನಡೆಸಿ ಉಗ್ರರ ನೆಲೆಗಳನ್ನು ಹೊಡೆದು ಹಾಕುವಂಥ ಕೆಲಸವನ್ನು ಭಾರತ ಮಾಡಿರುವಂಥದ್ದು. ಈ ಮೂಲಕ ಪಾಕಿಸ್ತಾನಕ್ಕೆ ಪಾಠ ಕಲಿಸುವಂಥ ಒಂದು ಪ್ರಯತ್ನ ಸಾಗಿದೆ ಅಂತ ಹೇಳಿ. ಹೌದು, ಅಲ್ಲ, ಅದ್ಭುತವಾದಂತ ಕಾರ್ಯಾಚರಣೆ ಆಗ್ತಾ ಇದೆ. ಮತ್ತೊಮ್ಮೆ ಹೇಳ್ತೀನಿ, ಮತ್ತೊಮ್ಮೆ ಮೊಗದೊಮ್ಮೆ 140 ಕೋಟಿ ಜನಸಂಖ್ಯೆಯ ಭಾರತ ದೇಶದ ಎಲ್ಲಾ ನಾಗರಿಕರ ಪರವಾಗಿ ಇಂಡಿಯನ್ ಆರ್ಮಿಗೆ ಒಂದು ದೊಡ್ಡ ಸಲ್ಯೂಟ್. ಹೌದು, ಇಲ್ಲಿಂದಾನೇ ತಲೆಬಾಗಿ ಅವರಿಗೆ ಸಲ್ಯೂಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಇನ್ನ ಮುಂದೆ ಕಾರ್ಯಾಚರಣೆ ಹಿಂಗೆ ನಡೀಲಿ. ಒಟ್ಟು ಈ ಪಾಕಿಸ್ತಾನ ಆಗ್ತಕ್ಕಂಥ ಭಯೋತ್ಪಾದನೆ ಎಲ್ಲೋ ಒಂದು ಜಾಗದಲ್ಲಿ ಹಂತಕ್ಕೆ ಮುಗಿಲಿ ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಬಯಕೆ. ಬಹುಶಃ ಇವತ್ತು ಇಡೀ ದೇಶದಲ್ಲಿ ಮಾಕ್ ಡ್ರಿಲ್ಗೆ ಬೇಕಾದಂಥ ತಯಾರಿ ಕೂಡ ನಡೆದಿತ್ತು. ನಮ್ಮ ಬೆಂಗಳೂರಲ್ಲೂ ಕೂಡ ಮಾಕ್ ಡ್ರಿಲ್ ನಡೆಸುವಂಥದ್ದಿತ್ತು. ಇವೆಲ್ಲವೂ ಕೂಡ ನಡೀತಾ ಇರುವಂತಹ ಸಂದರ್ಭದಲ್ಲಿ ಬಹುಶಃ ಇಂಥದ್ದೇ ಒಂದು ಪ್ರಶಸ್ತವಾದಂಥ ಸಮಯ, ಸಂದರ್ಭ ಇವೆಲ್ಲವನ್ನು ಕೂಡ ಭಾರತೀಯ ಸೇನೆ ಕಾಲದಿಂದ ಕಾಲಕ್ಕೆ ತೆಗೆದುಕೊಳ್ಳುತ್ತೆ. ಯಾವಾಗ ದಾಳಿ ನಡೆಸಬೇಕು, ಹಿಂಗೆ ಮಾಡಬೇಕು ಅನ್ನೋದನ್ನು ತೆಗೆದುಕೊಳ್ತಾ ಇರುತ್ತೆ. ಅಂಥದ್ದೊಂದು ನಿರ್ಧಾರವನ್ನು ಕೈಗೊಂಡು ಇವತ್ತು ದಾಳಿಯನ್ನು ನಡೆಸಿದ್ದಾರೆ. ಮುಂದಿನ ಹಂತದಲ್ಲೂ ಕೂಡ ಎದುರಾಗಬಹುದಾಗಿರುವಂಥ ಆತಂಕಗಳಿಗೂ ಕೂಡ ಸರ್ವಸನ್ನದ್ಧವಾಗಿರಬೇಕಾಗತ್ತೆ. ಭಾರತ ಸರ್ಕಾರ ಈ ನಿಟ್ಟಿನಲ್ಲಿ ತೆಗೆದುಕೊಳ್ಳುತ್ತಿರುವಂಥ ಕ್ರಮಗಳ ಬಗ್ಗೆ ತಾವೇನು ಹೇಳ್ತೀರಿ? ಭಾರತ ಸರ್ಕಾರ ತಗೊಂಡಕ್ಕಂಥ ಕ್ರಮಗಳನ್ನ ನಾವೆಲ್ಲರೂ ಅದಕ್ಕೆ ಒಂದಾಗಿ ಇವತ್ತು ಇದು 140 ಕೋಟಿ ಜನಸಂಖ್ಯೆಯ ಜನರು ಇರ್ತಕ್ಕಂಥ ಭಾರತ ದೇಶ ಎಲ್ಲರೂ ಒಗ್ಗಟ್ಟಾಗಿ ಭಾರತ ಸರ್ಕಾರ ಜೊತೆಗಿದ್ದೇವೆ. ನನ್ನ ವೈಯಕ್ತಿಕ ಪರವಾಗಿ ವಿಶೇಷವಾದಂತ ಏನೋ ನಮ್ಮ ಭಾರತ ಸೈನ್ಯ ಏನ್ ಮಾಡ್ತಾ ಇದೆ, ಇವತ್ತು ಆರ್ಮಿಯವರು ಏನ್ ಮಾಡ್ತಾ ಇದ್ದಾರೆ, ಅವರಿಗೆ ಕೋಟಿ 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 ಪ್ರಣಾಮಗಳು, ಸಲ್ಯೂಟ್ಗಳು. ಇನ್ನ ನಾವು ಸ್ಪೆಕ್ಯುಲೇಷನ್ ಮಾಡೋದ್ ಬೇಡ. ಅವ್ರು ಏನ್ ಮಾಡ್ತಾರೆ, ನಾವ್ ಇಲ್ಲಿಂದ ಇಡೀ ಭಾರತೀಯರು ಒಗ್ಗಟ್ಟಾಗಿ ಏನ್ ಡೈರೆಕ್ಷನ್ಸ್ ಬರ್ತದೆ ಆ ಡೈರೆಕ್ಷನ್ಸ್ ಪ್ರಕಾರ ನಾವೆಲ್ಲ ನಡ್ಕೊಂಡು ಹೋಗೋಣ ಈ ಸಂದರ್ಭ ಕೇಳ್ತಿದ್ದೇವೆ. ಎಸ್, ಧನ್ಯವಾದ ಸಂತೋಷ್ ಲಾಡ್ ಅವರೇ. ನ್ಯೂಸ್ 18 ಜೊತೆ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಸಂತೋಷ್ ಲಾಡ್ ಅವರ ಮಾತು. ಕೋಟಿ ಕೋಟಿ ಪ್ರಣಾಮಗಳು ನಮ್ಮ ಸೇನೆಗೆ, ಸೇನಾ ಪಡೆಗಳಿಗೆ ಸೆಲ್ಯೂಟ್ ಅನ್ನುವಂತಹ ಮಾತುಗಳನ್ನು ಹೇಳಿದರು. ಯಾಕೆಂದರೆ ಭಾರತೀಯ ಸೇನೆ ತನ್ನ ಶೌರ್ಯಕ್ಕೆ, ತನ್ನ ಶಕ್ತಿಗೆ, ತನ್ನ ಸಾಮರ್ಥ್ಯಕ್ಕೆ ಹೆಸರಾಗಿರ್ತಕ್ಕಂತಹ ಸೇನಾಪಡೆ ಭಾರತದ ನೆಲಕ್ಕೆ, ಭಾರತದ ಗೌರವಕ್ಕೆ ಸಣ್ಣದೊಂದು ಧಕ್ಕೆ ಆಗುವಂತಹ ಪ್ರಯತ್ನವನ್ನು ಯಾರೇ ಮಾಡಿದರೂ ಕೂಡ ಭಾರತೀಯ ಸೇನೆ ಅದನ್ನು ಸಹಿಸುವುದಿಲ್ಲ. ಆ ಕೆಲಸವನ್ನು ಭಾರತೀಯ ಸೇನೆ ಸದಾಕಾಲ ಮಾಡ್ತಾ ಬಂದ ಕಾರಣದಿಂದಾಗಿಯೇ ಭಾರತ ಇವತ್ತು ಶಾಂತಿಯ ರಾಷ್ಟ್ರವಾಗಿ ಉಳ್ಕೊಂಡಿರುವಂಥದ್ದು. ಶಾಂತಿಯ ನೆಲೆಬೀಡಾಗಿ ಭಾರತ ಉಳ್ಕೊಂಡಿದೆ ಅನ್ನೋದಕ್ಕೆ ಬಹಳ ಮುಖ್ಯವಾದಂತಹ ಕೊಡುಗೆ ಭಾರತೀಯ ಸೇನೆಯದ್ದಿದೆ. ಯಾಕೆಂದರೆ ಭಾರತೀಯ ಸೇನೆಯ ಶೌರ್ಯದಿಂದಾಗಿ ಆ ಶಾಂತಿಯು ಕೂಡ ದೇಶದ ಉದ್ದಗಲಕ್ಕೂ ಕೂಡ ನಿಲ್ಲಿಸಿರುವಂಥದ್ದು. ಭಾರತೀಯ ಸೇನೆ ಅಂತಹ ಕೆಲಸವನ್ನು ಕಾಲದಿಂದ ಕಾಲಕ್ಕೆ ಭಾರತದ ಗೌರವಕ್ಕೆ ಧಕ್ಕೆ ಆಗುವಂತಹ ಸ್ವರೂಪದಲ್ಲಿ ದಾಳಿಗಳು ನಡೆದಾಗ ಅದಕ್ಕೆ ಪ್ರತೀಕಾರವನ್ನು ತೆಗೆದುಕೊಳ್ಳುವಂಥದ್ರಲ್ಲಿ ಒಂದಿಂಚೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡದೆ ತನ್ನ ಗುರಿಗಳನ್ನು ನಿಗದಿಪಡಿಸಿ ಆ ಗುರಿಗಳನ್ನು ಹೊಡೆದು ಉರುಳಿಸುವಂಥ ಕೆಲಸವನ್ನು ಭಾರತೀಯ ಸೇನೆ ಮಾಡಿದೆ. ಮತ್ತು ಈ ಕಾರಣಕ್ಕಾಗಿ ದೇಶದ ಎಲ್ಲೆಡೆಯಲ್ಲೂ ಕೂಡ ಜೈ ಹಿಂದ್, ಭಾರತ್ ಮಾತಾ ಕಿ ಜೈ ಘೋಷಣೆಗಳು ಮೊಳಗ್ತಾ ಇರುವಂಥದ್ದು. ಇನ್ನು ಆಪರೇಷನ್ ಸಿಂಧೂರಗೆ ಕಾಂಗ್ರೆಸ್ ಕೂಡ ಬೆಂಬಲವನ್ನು ಘೋಷಿಸಿದೆ ಮತ್ತು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಜಯರಾಮ್ ರಮೇಶ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆಪರೇಷನ್ ಸಿಂಧೂರ ಬಗ್ಗೆ ಜಯರಾಮ್ ರಮೇಶ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆಪರೇಷನ್ ಸಿಂಧೂರಗೆ ಜಯರಾಮ್ ರಮೇಶ್ ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಭಾರತರು ಉಗ್ರರ ಎಲ್ಲ ತಾಣಗಳನ್ನು ಟಾರ್ಗೆಟ್ ಮಾಡಿ ಹೊಡಿಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ ಪ್ರದೇಶದಲ್ಲಿರುವಂತಹ ಕಾರ್ಯಾಚರಣೆಯನ್ನು ನಡೆಸಬೇಕು.
ದೇಶದ ಹಿತದೃಷ್ಟಿಯಿಂದ ಇಂತಹ ಆಪರೇಷನ್ ಅನಿವಾರ್ಯ ಅನ್ನುವಂತಹ ಮಾತುಗಳನ್ನು ಜಯರಾಮ್ ರಮೇಶ್ ಅವರು ಕೂಡ ಹೇಳಿದ್ದಾರೆ. ಇದು ಒಗ್ಗಟ್ಟು ತೋರಿಸುವಂತಹ ಕಾಲ, ಭಾರತ ಒಗ್ಗೂಡಿರುವಂತಹ ಕಾಲ. ಏಪ್ರಿಲ್ 22ರಿಂದಲೂ ಕೂಡ ನಾವು ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿದ್ದೇವೆ. ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕೆ ನಮ್ಮ ಬೆಂಬಲ ಇದ್ದೇ ಇದೆ. ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ ಇದನ್ನು ಬೆಂಬಲಿಸ್ತಾ ಬಂದಿದೆ ಅನ್ನುವಂತಹ ಮಾತನ್ನು ಜಯರಾಮ್ ರಮೇಶ್ ಅವರು ಕೂಡ ಹೇಳಿದ್ದಾರೆ. ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ ಇದನ್ನು ಬೆಂಬಲಿಸ್ತಾ ಬಂದಿದೆ. ನಮ್ಮ ಸೇನೆಯ ಜೊತೆಗೆ ಕಾಂಗ್ರೆಸ್ ದಿಟ್ಟವಾಗಿ ನಿಂತಿದೆ ಅನ್ನುವಂತಹ ಮಾತನ್ನು ಜಯರಾಮ್ ರಮೇಶ್ ಅವರು ಕೂಡ ಹೇಳಿದ್ದಾರೆ. ಹೀಗಾಗಿ ಪ್ರತಿಪಕ್ಷದ ಕಡೆಯಲ್ಲೂ ಕೂಡ ಭಾರತೀಯ ಸೇನೆಯ ಜೊತೆಗೆ, ಭಾರತದ ಸರ್ಕಾರದ ಜೊತೆಗೆ ಬೆಂಬಲ ಮತ್ತು ಹೆಗಲು ಕೊಟ್ಟು ನಾವು ರಾಜಕೀಯವನ್ನು ಮಾಡೋದಕ್ಕೆ ಬಹಳಷ್ಟು ಸಮಯ ಇದ್ದೇ ಇರುತ್ತೆ. ವರ್ಷದ 365 ದಿವಸದಲ್ಲಿ ಬೇಕಷ್ಟು ದಿವಸಗಳು ಇರ್ತವೆ. ನಮಗೆ ರಾಜಕೀಯವನ್ನು ಮಾಡೋದಕ್ಕೆ 300ಕ್ಕೂ ಹೆಚ್ಚು ದಿವಸಗಳು ಸಿಗ್ತವೆ. ಇನ್ನು ಉಳಿದಂಥ ಒಂದು ಸ್ವಲ್ಪ ಸಮಯದಲ್ಲಿ ಈ ರಾಜಕೀಯವನ್ನು ಬದಿಗಿಟ್ಟು ದೇಶದ ವಿಚಾರಗಳು ಬಂದಾಗ ಒಗ್ಗೂಡಿ ಕೆಲಸ ಮಾಡಬೇಕಾಗಿರುವಂಥದ್ದು ರಾಜಕೀಯ ಪಕ್ಷಗಳ ಧರ್ಮ ಆಗಿರಬೇಕು. ಆ ಕ್ರಮವನ್ನು ವಹಿಸಬೇಕಾಗುತ್ತೆ. ಜಯರಾಮ್ ರಮೇಶ್ ಕೂಡ ಅದೇ ಮಾತುಗಳನ್ನು ಹೇಳಿದ್ದಾರೆ.